ರಾಜ್ವಿಲ್ಲ ಅದೇ ದಿನ. ನಿನ್ಗೆ ಸ್ವೀಟ್ ಕೀರ್ ಸ್ಮೆಲ್ ಬರ್ತಿದ್ಯಾ? ಅಡುಗೆ ಮನೆಯ ಕಡೆಗೆ ಹೋಗುತ್ತಿದ್ದ ಸರ್ವೆಂಟ್ ಕಡೆಗೆ ನೋಡಿ ಕರಣ್ ಪ್ರಶ್ನಾರ್ಥಕವಾಗಿ ಕೇಳಿದ. ಹೌದು ಸರ್, ಇವತ್ತು ಕಾವ್ಯ ಮೇಡಮ್ ಬರ್ತ್ಡೇ, ಅದಕ್ಕಾಗಿನೇ ಹಿರಿ ಮೇಡಮ್ ಕೀರ್ ಮಾಡೋಕೆ ಅಂತ ಆರ್ಡರ್ ಕೊಟ್ಟಿದ್ದಾರೆ. ಓ, ಹಾಗಾದ್ರೆ ಇವತ್ತು ಪ್ರೀತಿಯ ಫ್ಯೂಚರ್ ಯಜಮಾನಿ ಬರ್ಡೇ ಅಂದ ಹಾಗಾಯ್ತು. ಮದ್ವೆಯಾದಾಗಿಂದ ಪೂರ್ತಿ ಮಿಸ್ ಇಂಡಿಯಾ ತರ ಗಯಾಬಾಗಿದ್ದಾಳೆ ಅಲ್ವಾ? ಕರಣ್ ವ್ಯಂಗ್ಯವಾಗಿ ಹೇಳ್ತಾ ಸೋಫಾದ ಮೇಲೆ ಕಾಲುಗಳನ್ನ ಅಗಲಿಸಿ ಆಟಿಟ್ಯೂಡ್ನಿಂದ ಕುಳಿತುಕೊಂಡ. ಆ ಸರ್ವೆಂಟ್ ಅವನನ್ನ ಒಮ್ಮೆ ನೋಡಿ ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಅಂದ್ಹಾಗೆ ನಮ್ ಫ್ಯೂಚರ್ ಯಜಮಾನಿ ಈಗ ಎಲ್ಲಿದ್ದಾಳೆ? ತನ್ನ ಮುಂದೆ ಇದ್ದ ಫ್ರೂಟ್ ಬ್ಯಾಸ್ಕೆಟ್ನಿಂದ ಒಂದು ಆಪಲ್ ತಗೊಳ್ತಾ ಕರಣ್ ಕೇಳ್ದ. ಅವರು ಅಂದ್ರೆ ಕಾವ್ಯ ಮೇಡಮ್ ಈ ದಿನಗಳಲ್ಲಿ ಇಲ್ಲಿಲ್ಲ ಸರ್. ಅವರು ಆ ಸರ್ವೆಂಟ್ ಮಾತಾಡ್ತಾ ಸಡನ್ ಆಗಿ ಸ್ಟಾಪ್ ಆದ. ತಾನು ಹೇಳ್ಬಾರ್ದ ಮ್ಯಾಟರ್ ಬಾಯಿ ಬಿಟ್ಟಿದ್ದೀನಿ ಅಂತ ಅವನಿಗೆ ಆ ಕ್ಷಣದಲ್ಲೇ ಫೀಲ್ ಆಯ್ತು. ಹಾಗಾದ್ರೆ ಅವಳೀಗ ಎಲ್ಲಿದ್ದಾಳೆ? ಅವನು ಸೈಲೆಂಟ್ ಆಗಿರೋದನ್ನ ನೋಡಿ ಕರಣ್ ಕೈ ಬೀಸ್ತಾ ಡಾಮಿನೇಟಿಂಗ್ ವಾಯ್ಸ್ ನಲ್ಲಿ ಕೇಳೋಕೆ ಸ್ಟಾರ್ಟ್ ಮಾಡ್ದ. ಎಲ್ಲೂ ಇಲ್ಲ ಸರ್, ಅವರು ಇಲ್ಲೇ ಎಲ್ಲೋ ಇರಬೇಕು. ಆ ಸರ್ವೆಂಟ್ ಪೂರ್ತಿ ಭಯಭೀತನಾಗಿ ತತ್ತರಿಸುವ ಧ್ವನಿಯಲ್ಲಿ ಸುಳ್ಳು ಹೇಳೋಕೆ ಟ್ರೈ ಮಾಡ್ದ. ನೋಡು, ನೀನು ಸತ್ಯ ಹೇಳಿದ್ರೆ ಈ ಸಿಚುವೇಶನ್ ನಿಂದ ತಪ್ಪಿಸ್ಕೊಳ್ಳೋಕೆ ನಿನ್ಗೊಂದು ಚಾನ್ಸ್ ಸಿಗುತ್ತೆ. ಒಂದು ವೇಳೆ ನೀನು ಬಾಯಿ ಬಿಡ್ದಿದ್ರೆ ಪೂರ್ತಿ ಟ್ರಬಲ್ ನಲ್ಲಿ ಸಿಕ್ಕಾಕೊಳ್ತೀಯ. ಕರಣ್ ಅವನ ಕುತ್ತಿಗೆಯನ್ನ ಪೂರ್ತಿ ಬಿಗಿಯಾಗಿ ಹಿಡಿದು ಸುತ್ತಲೂ ನೋಡುತ್ತಾ ವಾರ್ನಿಂಗ್ ಕೊಟ್ಟ. ಆಮೇಲೆ ತನ್ನ ಜೇಬಿಂದ 500 ರೂಪಾಯಿಗಳ ಒಂದು ಬಂಡಲ್ ಹೊರತೆಗೆದು ಅವನಿಗೆ ತೋರಿಸಿ ಪೂರ್ತಿ ಪ್ರಶ್ನಾರ್ಥಕವಾಗಿ ಅವನತ್ತ ನೋಡ್ದ. ನನ್ಗೆ ಮೇಡಮ್ ಎಲ್ಲಿದ್ದಾರೆ ಅಂತ ನಿಜವಾಗ್ಲೂ ಹಾನೆಸ್ಟ್ ಆಗಿ ಗೊತ್ತಿಲ್ಲ ಸರ್. ಅವರು ಕೆಲವು ದಿನಗಳಿಂದ ಮನೆಗೆ ಬಂದಿಲ್ಲ, ಮತ್ತೆ ದೊಡ್ಡ ಸಾಹೇಬ್ರು ಹೇಳಿದ್ರು. ಆ ಸರ್ವೆಂಟ್ ಕರಣ್ ರಹಸ್ಯವಾಗಿ ನೋಡ್ತಾ ಹೀಗೆ ಹೇಳ್ದ. ಕರಣ್ ಅವನನ್ನೇ ಪೂರ್ತಿ ದಿಟ್ಟಿಸಿ ನೋಡ್ತಾ ಕೇಳ್ದ. ಏನು ಅಜ್ಜ ಏನ್ ಹೇಳಿದ್ರು? ಅವ್ರು ಹೇಳಿದ್ರು, ಒಂದ್ ವೇಳೆ ನೀವು ಮೇಡಮ್ ಬಗ್ಗೆ ಕೇಳಿದ್ರೆ ಈ ಒಂದು ಕಾನ್ವರ್ಸೇಷನ್ ಅವಾಯ್ಡ್ ಮಾಡಿ ಅಂತ. ಓಹೋ ಸರಿ. ಕರಣ್ ಸೋಫಾದ ಮೇಲೆ ನಿರ್ಲಜ್ಜನಾಗಿ ಮಲಗ್ತಾ ಹೇಳ್ದ. ಅಂದ್ಹಾಗೆ ದೊಡ್ಡಮ್ಮೋರು ಮತ್ತೆ ಅಜ್ಜ ಈಗೆಲ್ಲಿದ್ದಾರೆ? ಕರಣ್ ಆಪಲ್ ಅನ್ನ ಜೋರಾಗಿ ಕಚ್ತಾ ಕೇಳ್ದ. ಸರ್ವೆಂಟ್ ಸೈಲೆಂಟ್ ಆಗಿರೋದನ್ನ ನೋಡಿ ಕರಣ್ ನೋಟುಗಳ ಬಂಡಲ್ ಅನ್ನು ಅವನತ್ತ ಪೂರ್ತಿ ಫೋರ್ಸ್ ಆಗಿ ಎಸ್ದ. ಬಡ ಸಾಹೇಬ್, ಕಾವ್ಯ ಮೇಡಮ್ ಮಂಗಳೂರು, ಮತ್ತೆ ದೊಡ್ಡಮ್ಮ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನನಗೆ ಬೇರೇನೂ ಪೂರ್ತಿ ಹೆಚ್ಚಾಗಿ ಗೊತ್ತಿಲ್ಲ ಸರ್ ಎಂದು ಆ ಸರ್ವೆಂಟ್ ಸುತ್ತಲೂ ನೋಡ್ತಾ ಪೂರ್ತಿ ಭಯಭೀತನಾಗಿ ಆ ದುಡ್ಡನ್ನ ತನ್ನ ಜೇಬಿನಲ್ಲಿ ಇಟ್ಕೊಂಡು ಕಿಚನ್ ಕಡೆಗೆ ಹೋದ. ನಾನಿಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಾಗ್ಬಾರ್ದು, ಸೀಕ್ರೆಟ್ ಆಗಿರ್ಬೇಕು. ಉಳಿದದ್ದನ್ನ ನಾನೇ ಪತ್ತೆ ಹಚ್ಕೊಳ್ತೀನಿ. ಬಿಗ್ ಬ್ರೋ ಈ ಸಿಟಿಲಿ ಭಾವಿ ಅಕ್ಕೆಯೊಂದಿಗೆ ಏನ್ ಮಾಡ್ತಿದ್ದಾನೆ ಅಂತ ನಾನೇ ನೋಡ್ತೀನಿ. ನಂತರ ಅವನು ಯೋಚನೆ ಮಾಡ್ತಾ, ಅವರಿಬ್ರು ಪ್ಯಾಚಪ್ ಮಾಡ್ಕೊಂಡಿದಾರ? ತನ್ನ ಸ್ವಂತ ಆಲೋಚನೆಗಳಿಗೆ ಒಂದು ವಕ್ರ ನಗುವಿನೊಂದಿಗೆ ಹೇಳ್ದ. ಬಿಗ್ ಬ್ರೋ ಮತ್ತೆ ಪ್ಯಾಚಪ್ ಇಂಪಾಸಿಬಲ್. ತನ್ನೊಳಗೆ ಗೊಣುತ್ತಾ ಅವನು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಅವನೊಳಗಿನ ಪತ್ತೇದಾರಿ ಈಗ ಪೂರ್ತಿ ಅಲರ್ಟ್ ಆಯಿತು. ಮತ್ತೆ ಮೆಟ್ಟಿಲುಗಳ ಕಡೆಗೆ ನೋಡ್ತಾ ಆದಿತ್ಯನ ರೂಮ್ ಕಡೆಗೆ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಆದಿತ್ಯನ ರೂಮ್ ಲಾಕ್ ಆಗಿರೋದನ್ನ ನೋಡಿ ಅವನು ಒಂದು ಡೆವಿಲ್ ಸ್ಮೈಲ್ ಜೊತೆಗೆ ಹೇಳ್ದ. ನೀವು ಆದಿತ್ಯನನ್ನ ರೂಮಲ್ಲಿ ಬಂಧಿಸಿದಿರಿ ಅನ್ಸುತ್ತೆ, ಆದ್ರೆ ಅವನನ್ನ ಈ ಕರಣ್ ರಾಜ್ನಿಂದ ಪೂರ್ತಿ ಹೈಡ್ ಮಾಡೋಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ, ಪ್ರೀತಿಯ ಅತ್ತಿಗೆಯವರೇ. ನಂತರ ಸ್ವಲ್ಪ ಹೊತ್ತು ನಿಲ್ಲಿಸಿ ಅವನು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳ್ದ. ಈಗ ನಿನ್ನ ನೋಡೋ ನನ್ನ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಹೆಚ್ಚಾಗ್ತಿದೆ. ಈಗ ಹೇಳ್ತಾ ಅವನು ವೀರೇಂದ್ರ ರಾಜ್ ಅವರ ರೀಡಿಂಗ್ ರೂಮ್ ಕಡೆಗೆ ಪೂರ್ತಿ ಆಟಿಟ್ಯೂಡ್ನಿಂದ ಹೋದ. ಔಟ್ ಹೌಸ್, ಆದಿತ್ಯನ ರೂಮ್. ಮಾಧವಿ ಅಮ್ಮನ ಜೊತೆ ಮಾತನಾಡಿದಾಗಿಂದ ಕಾವ್ಯ ಹಾಸಿಗೆಯ ಮೇಲೆ ಕುಳಿತು ಆದಿತ್ಯನ ಬಗ್ಗೆನೆ ಪೂರ್ತಿ ಯೋಚನೆಯಲ್ಲಿ ಮುಳುಗಿದ್ಲು. ಆ ಒಂದು ಭಯ ಮತ್ತು ನೋವಿನ ಎಮೋಷನ್ಸ್ ಅವಳ ಕಣ್ಣುಗಳಲ್ಲಿ ಪೂರ್ತಿ ತುಂಬಿ ಹೋಗಿದ್ವು. ಮಾಧವಿ ಅಮ್ಮ ಹೇಳಿದ ಪ್ರತಿಯೊಂದು ಮಾತುಗಳನ್ನ ನೆನಪಿಸಿಕೊಂಡಾಗ ಅವಳ ಮುಖ ಪೂರ್ತಿ ಮಸುಕಾಯಿತು.
ಅವಳು ಒಂದು ಆಳವಾದ ಉಸಿರು ತಗೊಂಡು ತನ್ನ ಆತಂಕವನ್ನ ಶಾಂತಗೊಳಿಸೋಕೆ ಟ್ರೈ ಮಾಡ್ತಿದ್ಲು. ಆದ್ರೆ ಸಡನ್ ಆಗಿ ಬಾಗ್ಲು ತೆರೆಯೋ ಶಬ್ದ ಕೇಳಿ ಅವಳು ಪೂರ್ತಿ ಗಾಬರಿಯಿಂದ ಹಾಸಿಗೆಯಿಂದ ಮೇಲಿದ್ಲು. ಇಲ್ಲಿವರೆಗೆ ಅವಳು ಆದಿತ್ಯನ ಶರ್ಟ್ ಅನ್ನ ತನ್ನ ಎದೆಗೆ ಪೂರ್ತಿ ಬಿಗಿಯಾಗಿ ಅಪ್ಪಿ ಹಿಡ್ಕೊಂಡಿದ್ಲು. ಏನಾಯ್ತು ಕವನ, ಆರ್ ಯು ಓಕೆ? ಆದಿತ್ಯನ ಧ್ವನಿ ಕೇಳಿದ ತಕ್ಷಣ ಅವಳು ಆತಂಕದಿಂದ ದೂರ ನೋಡಿ, ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಎಂದಳು. ಅವಳ ಕೈಯಲ್ಲಿ ತನ್ನ ಶರ್ಟ್ ಇರೋದನ್ನ ನೋಡಿ ಆದಿತ್ಯ ಪೂರ್ತಿ ತುಂಟತನದಿಂದ, ನಾನು ಆಲ್ರೆಡಿ ಅದನ್ನ ನೋಡ್ತಿದ್ದೀನಿ ಎಂದು ಟೀಸ್ ಮಾಡ್ದ. ನೀನ್ ಎಲ್ಲೋ ಹೋಗಿದ್ದೆ ಆದಿತ್ಯ, ಸಡನ್ ಆಗಿ ಎಲ್ಲಿಗೆ ಮಿಸ್ ಆದೆ? ಕಾವ್ಯ ಕೇಳಿದ್ಲು. ಆದಿತ್ಯನನ್ನ ನೋಡೋ ಅವಳ ಆ ಒಂದು ನೋಟದಲ್ಲಿ ಪೂರ್ತಿ ಅಧಿಕಾರ ಮತ್ತೆ ಸ್ವಲ್ಪ ಕೇರ್ ಇತ್ತು. ಅವಳ ಬಿಹೇವಿಯರ್ ಪಕ್ಕ ಒಬ್ಬ ಹೆಂಡತಿ, ಟಿಪಿಕಲ್ ವೈಫ್ ತರ ಇತ್ತು. ಒಂದು ಅಸಮಾಧಾನ ಮತ್ತು ಒಂದು ಸಣ್ಣ ಕೋಪ ಎರಡೂ ಇತ್ತು. ಆದಿತ್ಯನಿಗೆ ಅವಳ ಈ ಒಂದು ಆಟಿಟ್ಯೂಡ್ ಪೂರ್ತಿ ಇಷ್ಟ ಆಯ್ತು. ಇಂಪ್ರೆಸ್ ಆಗ್ಬಿಟ್ಟ ಅವನು. ಕಾವ್ಯಳ ಮಾತುಗಳನ್ನ ಕೇಳಿ ಅವನು ಅವಳ ಮುಖವನ್ನ ತನ್ನ ಕೈಗಳಲ್ಲಿ ತಗೊಂಡು ಅಫೆಕ್ಷನ್ ನಿಂದ ಅವಳ ಕಣ್ಣುಗಳನ್ನ ನೋಡ್ತಾ, ನಾನು ಜಸ್ಟ್ ಫಾರ್ಮ್ ಹೌಸ್ ಕಡೆಗೆ ಹೋಗಿದ್ದೆ ಕವನ ಅಂದ. ಆದ್ರೆ ಅವಳ ಕಣ್ಣಲ್ಲಿರೋ ಆ ಭಯ ಮತ್ತೆ ಪ್ಯಾನಿಕ್ ಆಗಿದ್ದ ಫೇಸ್ ಅನ್ನ ನೋಡಿ ಅವನು ಚಿಂತಿತ ಸ್ವರದಲ್ಲಿ ಕೇಳ್ದ, ಬಟ್ ವಾಟ್ ಹ್ಯಾಪನ್ ಟು ಯು? ಆದಿತ್ಯ ಪ್ರಶ್ನಾರ್ಥಕ ಕಣ್ಣುಗಳಿಂದ ಅವಳನ್ನ ದಿಟ್ಟಿಸಿ ನೋಡ್ದ. ಕಾವ್ಯ ಅವನ ಕೈಗಳನ್ನ ತನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದು ಒಂದು ಕ್ಯೂಟ್ ಸ್ಮೈಲ್ ಬೀರಿ, ನನ್ಗೇನಾಯ್ತು? ನಿನ್ಗಿನ್ನೂ ಆ ಮ್ಯಾಟರ್ ಗೊತ್ತಿಲ್ವಾ ಆದಿತ್ಯ? ಅವಳು ಮಾತು ಕೇಳಿ ಆದಿತ್ಯ ಸ್ವಲ್ಪ ಕಳವಳ ವ್ಯಕ್ತಪಡಿಸಿ, ಏನಾಯ್ತು? ಏನಾದ್ರೂ ಸೀರಿಯಸ್ ವಿಷಯನ ಅಂತ ಕೇಳ್ದ. ಕಾವ್ಯ ಅವನ ತುಟಿಗಳ ಹತ್ತಿರ ಬಂದು ಅಲ್ಲಿ ಒಂದು ಲಘುವಾದ ಕಿಸ್ ಕೊಟ್ಟು ಪ್ರೀತಿಯ ಸ್ವರದಲ್ಲಿ ಹೇಳಿದ್ಲು, ಈ ಡೆವಿಲ್ ಜೊತೆ ಪ್ರೀತಿ, ಈ ರೀತಿಯ ಹುಚ್ಚನಂತೆ ಪ್ರೀತಿಸೋ ಯಾರಿಂದ ತಾನೇ ಸಾಧ್ಯ ಆದಿತ್ಯ? ಒಂದ್ ವೇಳೆ ಇವನು ಕೋಪ ಮಾಡ್ಕೊಂಡ್ರೆ ಕಿಲ್ ಮಾಡೋಕ್ಕೂ ಕೂಡ ಸಾಧ್ಯ. ಕಾವ್ಯಳ ಆ ಒಂದು ಗೆಸ್ಚರ್ನಿಂದ ಇಂಪ್ರೆಸ್ ಆದ ಆದಿತ್ಯ ಅವಳ ಸೊಂಟ ಹಿಡಿದು ತನ್ನ ಕಡೆಗೆ ಪೂರ್ತಿ ಫೋರ್ಸ್ ಆಗಿ ಎಳ್ಕೊಂಡ. ಅವಳ ಭುಜಗಳಿಂದ ಕೂದಲನ್ನ ಪೂರ್ತಿ ಸೈಡ್ಗೆ ಸರಿಸಿ ಅವಳ ಕುತ್ತಿಗೆಯ ಹತ್ರ ಬಂದು ಒಂದು ಗಾಢವಾದ ಧ್ವನಿಯಲ್ಲಿ ಹೇಳ್ದ, ಹಾಗಾದ್ರೆ ಮೈ ಡಿಯರ್ ಕವನ, ಈ ಬಾರಿ ಈ ಡೆವಿಲ್ ಜೊತೆ ಈ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ನಲ್ಲಿ ಪೂರ್ತಿ ಲೈವ್ ಆಗಿ ಬದುಕೋ, ಆಮೇಲೆ ಕೊಲ್ಲೋದು ಅಥವಾ ಸಾಯೋದ್ರ ಬಗ್ಗೆ ಯೋಚನೆ ಮಾಡೋಣ. ಅವನು ಹೀಗೆ ಹೇಳ್ತಿದ್ದಂತೆ ಕಾವ್ಯಳನ್ನ ತನ್ನ ತೋಳ್ಗಳಲ್ಲಿ ಎತ್ಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದ. ಅವಳ ಮೇಲೆ ಪೂರ್ತಿ ಒರಗಿ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಲು ಸ್ಟಾರ್ಟ್ ಮಾಡ್ದ. ಕಾವ್ಯ ತನ್ನದೇ ಆದ ಆ ಒಂದು ವೇಗದ ಹೃದಯ ಬಡಿತ ಮತ್ತು ಆದಿತ್ಯನ ಉಸಿರಾಟದ ಉಷ್ಣತೆ ಅನುಭವಿಸ್ತಾ ಸೆನ್ಶುಯಲ್ ಆಗಿ ಕಣ್ಮುಚ್ಚಿದ್ಲು. ಕೆಲವು ಕ್ಷಣಗಳ ನಂತರ ಅವಳು ಆ ಫೀಲಿಂಗ್ ನಿಂದ ಹೊರಬಂದಾಗ ನಿಧಾನವಾಗಿ ಕಣ್ ತೆರೆದು ಆದಿತ್ಯನತ್ತ ನೋಡಿದ್ಲು. ಅವನು ಹಾಸಿಗೆ ಮೇಲೆ ಪೂರ್ತಿ ರಿಲ್ಯಾಕ್ಸ್ ಆಗಿ ಒರಗಿದ್ದ ಮತ್ತೆ ತನ್ನ ಆ ಒಂದು ಇಂಟೆನ್ಸ್ ಮತ್ತೆ ಪ್ರೀತಿಯ ಕಣ್ಣುಗಳಿಂದ ಕಾವ್ಯಳನ್ನೇ ಪೀಸ್ಫುಲ್ ಆಗಿ ನೋಡ್ತಾ ಇದ್ದ. ಆದಿತ್ಯ ಹಾಗೆಯೇ ಕುಳಿತಿರೋದನ್ನ ನೋಡಿದ ಕಾವ್ಯ ಅವನತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಾ, ಏನಾಯ್ತು ಆದಿ ಎಂದು ಸನ್ನೆಗಳಲ್ಲಿ ಕೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಆದಿತ್ಯ ಅವಳು ಪೂರ್ತಿ ಹತ್ರ ಹೋಗಿ ಹಣೆಗೆ ಮುತ್ತಿಕ್ಕಿ ಅವಳ ಕಿವಿಯಲ್ಲಿ ಮೆಲ್ಲಗೆ ಪಿಸ್ಬಿಡ್ತ. ಕವನ, ಪ್ಲೀಸ್ ನಿನ್ನ ಈ ಇಂಟೆನ್ಸ್ ಎಮೋಷನ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡು. ಇದು ಪ್ರತಿ ಸಾರಿನೂ ನನ್ನ ಆ ಒಂದು ಕೋಪನ ಕಳ್ಕೊಳ್ಳೋ ಅಂತೆ ಮಾಡ್ತಿದೆ. ಇದನ್ನ ಕೇಳ್ತಾ ಕಾವ್ಯ ತನ್ನ ತೋಳುಗಳನ್ನ ಅವನ ಕುತ್ತಿಗೆಗೆ ಪೂರ್ತಿ ಬಿಗಿಯಾಗಿ ಬಿಗಿದುಕೊಂಡು ಅವನನ್ನ ತನ್ನ ಕಡೆಗೆ ಹೇಳ್ಕೊಂಡ್ಲು ಮತ್ತೆ ಪೂರ್ತಿ ಲೋ ವಾಯ್ಸ್ನಲ್ಲಿ ಹೇಳಿದ್ಲು, ಹಾಗಾದ್ರೆ ನಿನ್ನನ್ನ ನಿಲ್ಸೋಕೆ ಯಾರು ಹೇಳಿದ್ರು ಆದಿತ್ಯ? ಬೇಕಾದ್ರೆ ದೂರ ಹೋಗು. ಒಂದು ಆಳವಾದ ಮತ್ತು ತೀವ್ರವಾದ ವಾಯ್ಸ್ನಲ್ಲಿ ಮಾತಾಡ್ತಾ ಅವಳು ಆದಿತ್ಯನ್ಗೆ ಕಿಸ್ ಮಾಡೋಕೆ ಹೋದ್ಲು. ಆದ್ರೆ ಆದಿತ್ಯ ಅವಳನ್ನ ತಡೆದು, ರೆಡಿ ಆಗೋ ಕವನ, ನಾವೆಲ್ಲೋ ಹೊರಗೆ ಹೋಗ್ಬೇಕು ಎಂದನು. ಈಗ ಹೇಳ್ತಾ ಅವನು ಸ್ವತಃ ಎದ್ದು ಕುಳಿತ. ಎಲ್ಲಿಗೆ ಆದಿ? ಕಾವ್ಯ ಕೂಡ ಸಡನ್ ಆಗಿ ಎದ್ಕೊಳ್ತು ಕೇಳಿದ್ಲು. ಆ ನಿಜವಾದ ಆದಿತ್ಯ ರಾಜ್ನನ್ನ ಭೇಟಿ ಮಾಡೋಕೆ. ನಾನೇನು ಹೇಳದ ಆ ಸೈಲೆಂಟ್ ಕ್ಷಣಗಳನ್ನ ನೀನ್ ಫೇಸ್ ಮಾಡ್ಬೇಕು ಅಂತ ಬಯಸ್ತೀನಿ ಅಂತ ಆದಿತ್ಯ ಕಾವ್ಯಳ ಕೆನ್ನೆಗಳನ್ನ ಪೂರ್ತಿ ಮುದ್ದಿಸ್ತಾ ಅವಳ ಕಣ್ಣುಗಳನ್ನೇ ನೋಡಿ
ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ಅವಳ ಕೆನ್ನೆಗಳಿಗೆ ಲಘುವಾಗಿ ಮುತ್ತಿಟ್ಟ ನಂತರ ಅವನು ಎದ್ದು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ನಾನು ಪಾರ್ಕಿಂಗ್ ಲಾಟ್ನಲ್ಲಿ ನಿನ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಬೇಗ ಬಾ ಕವನ. ಹೀಗೆ ಹೇಳ್ತಾ ಆದಿತ್ಯ ಕೋಣೆಯಿಂದ ಪೂರ್ತಿ ಸ್ಟೈಲ್ ಆಗಿ ಎಕ್ಸಿಟ್ ತಗೊಂಡ. ಕಾವ್ಯ ಹಾಸಿಗೆ ಮೇಲೆ ಬಹಳ ಹೊತ್ತು ಕುಳಿತು ಅವನ ಆ ಹೆಜ್ಜೆಗಳ ಶಬ್ದವನ್ನ ಕೇಳಿಸ್ಕೊಳ್ತಾ ಇದ್ಲು. ಆದಿತ್ಯ ಕಾವ್ಯಾಳನ್ನ ಪಾರ್ಕಿಂಗ್ ಲಾಟ್ಗೆ ಬರೋಕೆ ಹೇಳಿ ಹೊರಟೋದ. ಅವನು ಹೋದ ನಂತರನೂ ಅವನ ಆ ಒಂದು ಸಾಮೀಪ್ಯ, ಆ ಇಂಟೆನ್ಸ್ ಪ್ರೆಸೆನ್ಸ್ ನ ಅವಳು ಅನುಭವಿಸ್ತಾ ಇದ್ಲು. ಅವನು ಹೇಳಿದ ಪ್ರತಿಯೊಂದು ವರ್ಡ್ಸ್ ನೆನಪಿಸ್ಕೊಂಡು, ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ ಆದಿ. ಈ ಒಂದು ಪ್ರೀತಿಯ ಕ್ಷಣಗಳನ್ನ ಈಗ ಪೂರ್ತಿ ಆನಂದಿಸೋಣ, ಎಂಜಾಯ್ ಎವ್ರಿ ಬಿಟ್ ಆಫ್ ಇಟ್ ಅಂತ ತನ್ನಷ್ಟಕ್ಕೆ ತಾನೇ ನಗ್ತಾ ಹೇಳಿದ್ಲು. ಈ ಒಂದು ಇಂಟರ್ನಲ್ ವಾರ್ ಬಹುಶಃ ಲೈಫ್ ಟೈಮ್ ಇರುತ್ತೆ ಅನ್ಸುತ್ತೆ. ಹೀಗೆ ಹೇಳ್ತಾ ಅವಳು ಬಟ್ಟೆ ಬದಲಾಯಿಸೋ ರೂಮ್ ಕಡೆಗೆ ಪೂರ್ತಿ ಸ್ಟೈಲ್ ಆಗಿ ನಡೆದ್ಲು. ಔಟ್ ಹೌಸ್ ವರ್ಗೆ ಪೂಲ್ ಬಳಿ. ಆದಿತ್ಯನ ಮಾತುಗಳನ್ನ ಕೇಳಿಸ್ಕೊಂಡ ನಂತರ ರಾಹುಲ್ ಮೀಶಾಳನ್ನ ಸಮೀಪಿಸ್ಬೇಕೋ ಅಥವಾ ಅವಳನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟೋಗ್ಬೇಕೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದ. ಹೀಗೆ ಯೋಚನೆ ಮಾಡ್ತಾ ಅವನು ಅಳ್ತಾ ಕುಳಿತಿದ್ದ ಆ ಮೀಶಾಳನ್ನೇ ಪೂರ್ತಿ ಸೀರಿಯಸ್ ಆಗಿ ನೋಡ್ತಾ ಇದ್ದ. ರಾಹುಲ್ ಅಲ್ಲೇ ನಿಂತು ಅವಳನ್ನ ಪೂರ್ತಿ ತೀವ್ರವಾಗಿ ರೀಡ್ ಮಾಡ್ತಿದ್ದ. ಎಷ್ಟು ಮುಗ್ಧ ಸಣ್ಣ ಹುಡುಗಿ ಅಂತ ಹೇಳ್ತಿದ್ದಾಳೆ. ಮೀಶಾಳ ಆ ಒಂದು ರಿಯಲ್ ಬ್ಯೂಟಿಯನ್ನ ಅವಳು ಬಹುಶಃ ಎಲ್ಲರಿಂದ ಮರೆ ಮಾಡ್ತಾಳೆ ಅನ್ಸುತ್ತೆ. ಆದ್ರೆ ಅವಳು ಅದನ್ನ ಯಾವಾಗ್ಲೂ ರಾಹುಲ್ ಮುಂದೆ ಯಾಕೆ ತೋರಿಸ್ತಾಳೆ ಅಂತ ಅವನಿಗೆ ಅರ್ಥನೇ ಆಗ್ತಿಲ್ಲ. ಕೆಲವೊಮ್ಮೆ ಆ ಒಂದು ಆಲ್ಕೋಹಾಲ್ ನೆಪದಲ್ಲಿ ಮತ್ತೆ ಕೆಲವೊಮ್ಮೆ ಅವನ ಮೇಲೆ ಆಂಗ್ರಿ ಮೋಡ್ನ ನೆಪದಲ್ಲಿ ಅವಳು ಪೂರ್ತಿ ಓಪನ್ ಆಗ್ತಾಳೆ. ರಾಹುಲ್ ತನ್ನ ಮನಸ್ಸಲ್ಲಿ ಏನೋ ಒಂದು ಪ್ಲಾನ್ ಅಂಡ್ ಸ್ಟ್ರಾಂಗ್ ಥಾಟ್ ಬಂದ ತಕ್ಷಣ ಮುಗುಳ್ನಕ್ಕ. ಮತ್ತೆ ಯಾವುದನ್ನು ಯೋಚನೆ ಮಾಡದೆ ಅವನು ಮೀಶಾಳ ಹತ್ರ ಒಂದು ಬಿಗ್ ಸ್ಟೆಪ್ ಇಟ್ಟ. ಏನ್ ಮೀಶಾ, ನೀನು ನನ್ನ ಬಗ್ಗೆ ಆ ಬಿಗ್ ಬಾಸ್ ಆದಿತ್ಯನ್ಗೆ ಕಂಪ್ಲೇಂಟ್ ಕೊಡ್ತಿದ್ಯಾ? ರಾಹುಲ್ ಕೀಟ್ಲೆ ಮಾಡ್ತಾ ಅವಳ ಮುಂದೆ ಇದ್ದ ಚೇರ್ ಮೇಲೆ ಕುಳಿತ. ಮೀಶಾ ತನ್ನ ನೋಟನ ಅವನಿಂದ ತಪ್ಪಿಸಿ ಮುಖವನ್ನ ಬೇರೆಡೆಗೆ ತಿರುಗಿಸಿದ್ಲು. ನೋಡು ಮೀಶಾ, ಸೈಲೆಂಟ್ ಆಗಿ ಫರ್ಗಿವ್ ಮೀ, ಓಕೆ? ಮತ್ತೆ ನನ್ನ ಜೊತೆ ಫ್ರೆಂಡ್ಶಿಪ್ ಬೆಳೆಸು, ರಾಹುಲ್ ಒಂದು ವಾರ್ಮ್ ಟೋನಲ್ಲಿ ಹೇಳ್ದ. ಒಂದ್ ವೇಳೆ ನಾನು ಕ್ಷಮಿಸ್ದಿದ್ರೆ ನೀನ್ ನನ್ಗೇನ್ ಮಾಡ್ತೀಯ ರಾಹುಲ್, ಏನ್ ಮಾಡ್ತೀಯಾ? ಕೋಪದಿಂದ ಅಳ್ತಿದ್ದ ಮೀಶಾ ಪೂರ್ತಿ ಚಾಲೆಂಜ್ ಮಾಡೋ ಹಾಗೆ ರಾಹುಲ್ ಹತ್ರ ಬಂದ್ಲು. ರಾಹುಲ್ ಅವಳ ತೋಳ್ಗಳನ್ನ ಹಿಡ್ದು ಅವಳನ್ನ ಪೂರ್ತಿ ಹತ್ರ ಕೇಳ್ಕೊಂಡು ಅವಳ ಕಣ್ಣುಗಳನ್ನ ದಿಟ್ಟಿಸಿ ನೋಡ್ತಾ, ಹಾಗಾದ್ರೆ ನಾನು ಆ ಬಿಗ್ ಡೆವಿಲ್ ಆದಿತ್ಯನ್ಗೆ ನೀನು ಅವನ ಲಿಟಲ್ ಡೆವಿಲ್ ಅಂತ ಹೇಳ್ತೀನಿ, ಆಮೇಲೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ಅಂತ ಹೇಳ್ದ. ಹೀಗೆ ಹೇಳ್ತಾ ಅವನು ಮೀಶಾಳ ಮುಖವನ್ನ ತನ್ನ ಕೈಗಳಿಂದ ಹಿಡಿದು ಅವಳ ಕಣ್ಣೀರನ್ನ ಪೂರ್ತಿ ಸಾಫ್ಟ್ ಆಗಿ ಒರೆಸ್ತಾ, ಈಗ ಚಾಯ್ಸ್ ನಿಂದು, ನೀನು ನನ್ನನ್ನ ಕ್ಷಮಿಸ್ತೀಯಾ ಅಥವಾ ಆ ಬಿಗ್ ಡೆವಿಲ್ ಕೋಪಕ್ಕೆ ಗುರಿ ಆಗ್ತೀಯಾ ಅಂತ ಕೇಳ್ದ. ಇದನ್ನ ಕೇಳ್ದ ಮೀಶಾ ತನ್ನೊಳಗಿರೋ ಆ ಸಣ್ಣ ಭಯವನ್ನ ಮರೆಮಾಚಿ ಸ್ವಲ್ಪ ಆಂಗ್ರಿ ಟೋನ್ನಲ್ಲಿ ಕೇಳಿದ್ಲು. ಇದ್ಯಾವ ರೀತಿಯ ಅಪಾಲಜಿ ರಾಹುಲ್? ರಾಹುಲ್ ಒಂದು ಪ್ಲೇಫುಲ್ ಸ್ಮೈಲ್ ಬೀರಿ, ದಿಸ್ ಈಸ್ ಯುವರ್ ವೇ ಮೀಶಾ ಅಂದ. ಇಟ್ಸ್ ನಾಟ್ ಮೈ ವೇ ರಾಹುಲ್ ಅಂತ ಮೀಶಾ ಅವನ ಹತ್ರ ಹೋದ್ಲು. ಮೀಶಾಳ ಮಾತು ಮತ್ತೆ ಅವಳು ಪೂರ್ತಿ ಹತ್ರ ಬಂದಿದ್ದನ್ನ ಫೀಲ್ ಮಾಡಿದ ರಾಹುಲ್ ಸಡನ್ ಆಗಿ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಮುಟ್ಟುತ್ತಾ, ಹಾಗಾದ್ರೆ ನಿಂದಾರಿ ಇಲ್ಲಿದೆ ನೋಡು ಅಂತ ಮೀಶಾಳ ತುಟಿಗಳಿಗೆ ಪ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಕೆಲವೇ ಕ್ಷಣಗಳಲ್ಲಿ ಅವಳನ್ನ ಪೂರ್ತಿ ತನ್ನ ತೋಳುಗಳಲ್ಲಿ ಸೆರೆ ಹಿಡ್ದ. ಮೀಶಾ ಇನ್ನು ಕೋಪದಲ್ಲೇ ಇದ್ರೂ ರಾಹುಲ್ನ ಆ ಒಂದು ಪ್ರೀತಿಗೆ ಪೂರ್ತಿ ಕರಗಿ ಹೋಗಿದ್ಲು. ಮಂಗಳೂರು ರಾಜ್ವಿಲಾ. ರಾಜ್ವಿಲಾದಲ್ಲಿ ವೀರೇಂದ್ರ ರಾಜ್ ಮತ್ತೆ ಮಾಧವಿ ಅಮ್ಮ ಇಬ್ರು ಸಿಗ್ಲಿಲ್ಲ. ಕರಣ್ ಇಡೀ ಮನೆಯಲ್ಲಿ ಕಾವ್ಯ ಬಗ್ಗೆ ಪೂರ್ತಿ ಹುಡುಕಾಟ ನಡೆಸಿದ ನಂತರ ಕೊನೆಗೆ ವೀರೇಂದ್ರ ರಾಜ್ ಅವರ ರೀಡಿಂಗ್ ರೂಮ್ಗೆ ಎಂಟ್ರಿ ಕೊಟ್ಟ. ಹಳೆ ಬುಕ್ಸ್, ಓಲ್ಡ್ ಫೋಟೋಸ್, ಫೈಲ್ಸ್, ಇಡೀ ರೂಮ್ ಪೂರ್ತಿ ವೀರೇಂದ್ರ ರಾಜ್ ಅವರ ಹಳೆಯ ನೆನಪುಗಳಿಂದ ತುಂಬಿ ಹೋಗಿತ್ತು. ಕರಣ್ ಒಂದು ಕ್ಷಣ ಗಾಬರಿಗೊಂಡರೂ ಸಡನ್ ಆಗಿ ಅಲರ್ಟ್ ಆಗಿ ಇಡೀ ರೂಮನ್ನ ಒಂದೇ ನೋಟದಲ್ಲಿ ಇನ್ಸ್ಪೆಕ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಎಲ್ಲೂ ಯೂಸ್ಫುಲ್ ಆಗಿರೋದಂತೂ ಏನೂ ಸಿಗದೆ ಇದ್ದಾಗ ಅವನು ಪೂರ್ತಿ ಹತಾಶನಾಗಿ ವೀರೇಂದ್ರ ರಾಜ್ ಅವರ ಚೇರ್ ಮೇಲೆ ಕುಳಿತುಕೊಂಡ. ನಾನು ಯಾವುದಾದ್ರೂ ಒಂದು ಪಕ್ಕಾ ಪ್ರೂಫ್ ಹುಡುಕ್ಲೇಬೇಕು,
ಅದ್ರ ಜೊತೆ ನಾನು ನನ್ನ ಬಿಗ್ ಬ್ರೋ ಆದಿತ್ಯನ್ ಲೈಫಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಬಹುದು. ಈ ರಾಜ್ ವಿಲ್ಲಾ ಕೂಡ ಇತ್ತೀಚೆಗೆ ಯಾವುದೇ ಡ್ರಾಮಾ ಇಲ್ಲದೆ ಪೂರ್ತಿ ಸೈಲೆಂಟ್ ಆಗಿದೆ, ಏನು ವರ್ಕೌಟ್ ಆಗ್ತಿಲ್ಲ. ಹೀಗೆ ಹೇಳ್ತಾ ಅವನು ಒಂದು ಭಯಾನಕ ನಗು ಬೀರೋಕೆ ಸ್ಟಾರ್ಟ್ ಮಾಡ್ದ. ಚೇರ್ ಮೇಲೆ ತಲೆ ಇರಿಸಿ ರೀಡಿಂಗ್ ಟೇಬಲ್ ಮೇಲೆ ತನ್ನ ಎರಡೂ ಕಾಲುಗಳನ್ನ ಮೇಲಕ್ಕೆತ್ತಿ ಕುಳಿತ ಕರಣ್ ಒಂದು ಡೀಪ್ ಬ್ರೆತ್ ತಗೊಂಡು ಬಣುದ. ಫಸ್ಟು ಆ ಪ್ರೀತಿಯ ಅತ್ತಿಗೆ ಅಮ್ಮ ಮಿಸ್ ಇಂಡಿಯಾ ತರಹ ಗಾಯಬಾಗಿದ್ದಾಳೆ. ಆಮೇಲೆ ತನ್ನ ಅತ್ತೆ ಮನೆಯಿಂದಲೇ ಕಣ್ಮರೆ ಆಗ್ತಾಳೆ. ಇವತ್ತು ಅವಳನ್ನ ಮೀಟ್ ಮಾಡೋಕೆ ಅಜ್ಜ ಕೂಡ ಮುಂಬೈಗೆ ಹೋಗ್ತಾರೆ ಅಂದ್ರೆ. ನಂತರ ಅವನು ತನ್ನ ಎರಡೂ ಹುಬ್ಬುಗಳನ್ನ ಮೇಲಕ್ಕೆತ್ತಿ ಹೇಳ್ದ, ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಕಳೆದ ಕೆಲವು ಗಂಟೆಗಳಿಂದ ಬಿಗ್ ಬ್ರೋ ನನ್ನ ಲೈಫಲ್ಲಿ ಯಾವುದೇ ಟ್ರಬಲ್ ಕೊಟ್ಟಿಲ್ಲ. ಇದರರ್ಥ ಅವನು ಬೇರೆ ಎಲ್ಲೋ ಪೂರ್ತಿ ಬ್ಯುಸಿ ಆಗಿದ್ದಾನೆ ಅಂತ ಪಕ್ಕಾ ಆಯಿತು. ಹೀಗೆ ಯೋಚನೆ ಮಾಡ್ತಾ ಅವನಲ್ಲಿಂದ ಎಕ್ಸಿಟ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಸಡನ್ ಆಗಿ ವೀರೇಂದ್ರ ರಾಜ್ ಅವರ ಲ್ಯಾಂಡ್ಲೈನ್ ರಿಂಗ್ ಆಗಿ ಅವನನ್ನ ಅಲ್ಲೇ ಸ್ಟಾಪ್ ಮಾಡ್ತು. ಫಸ್ಟ್ ಬಂದ ಆ ಕಾಲನ್ನ ಪೂರ್ತಿ ಇಗ್ನೋರ್ ಮಾಡಿ ಅವನು ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಮರುಕ್ಷಣವೇ ಏನೋ ಪ್ಲಾನ್ ಮಾಡಿ ಅವನು ಆ ಕಾಲ್ನ ಪಿಕ್ ಮಾಡ್ದ. ಜೈ ಶ್ರೀಕೃಷ್ಣ ಗುರುಗಳೇ, ನಾನ್ ಜಾನಕಿ ಮಾತಾಡ್ತಿರೋದು ಅನಾಥಾಶ್ರಮದಿಂದ. ಒಬ್ಬ 50-55 ವರ್ಷದ ಮಹಿಳೆಯ ಪೂರ್ತಿ ಶಾಂತವಾದ ಧ್ವನಿ ಕೇಳಿಸ್ತು. ಎಸ್, ಪ್ಲೀಸ್ ಸ್ಪೀಕ್. ಕರಣ್ ಯಾವುದೇ ಹಿಂಜರಿಕೆ ಇಲ್ಲದೆ ಪೂರ್ತಿ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟ. ಯಾರ್ ನೀವು? ಜಾನಕಿ ಪೂರ್ತಿ ಪ್ರಶ್ನಾರ್ಥಕ ಸ್ವರದಲ್ಲಿ ಕೇಳಿದ್ರು. ಅದು ಅಜ್ಜ ಸ್ವಲ್ಪ ಟೈಮಿಂದ ಹೊರಗೋಗಿದ್ದಾರೆ, ನಾನವ್ರ ಮೊಮ್ಮಗ. ಕರಣ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ದ. ಓ, ನೀನ್ ಆದಿತ್ಯನೇನಪ್ಪ? ಜಾನಕಿ ಕೇಳಿದ ಈ ಪ್ರಶ್ನೆಗೆ ಕರಣ್ ತನ್ನ ಹುಬ್ಬುಗಳನ್ನ ಮೇಲೆ ಕೆತ್ತಿ ಸ್ವಲ್ಪ ಯೋಚನೆ ಮಾಡಿ ಹೌದು ಅಂತ ಸುಳ್ಳು ಹೇಳ್ದ. ನೀನನ್ನ ಭೇಟಿ ಮಾಡೋಕೆ ಚಾನ್ಸ್ ಸಿಗ್ಲೇ ಇಲ್ಲ. ಕನಿಷ್ಠ ಇವತ್ತು ಈ ರೀತಿ ಸ್ವಲ್ಪ ಮಾತಾಡಿದ್ವಲ್ಲ. ಹೀಗೆ ಹೇಳ್ತಾ ಆ ಕಡೆಯಿಂದ ಜಾನಕಿ ಖುಷಿಯಿಂದ ನಗೋಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಅಜ್ಜ ಇಲ್ಲಿಲ್ಲ. ನಿಮ್ಗೇನಾದ್ರೂ ಅರ್ಜೆಂಟ್ ವರ್ಕ್ ಇದ್ರೆ ಹೇಳಿ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಕರಣ್ ಪೂರ್ತಿ ಕಾನ್ಫಿಡೆಂಟ್ ಆಗಿ ಹೇಳ್ದ. ಮಗಳು ಕಾವ್ಯ ಒಂದ್ ವೇಳೆ ನಿನ್ ಜೊತೆ ಇದ್ರೆ ಪ್ಲೀಸ್ ಅವಳ ಜೊತೆ ಸ್ವಲ್ಪ ಮಾತಾಡೋಕೆ ಬಿಡು. ಜಾನಕಿ ಆ ಕಡೆಯಿಂದ ರಿಕ್ವೆಸ್ಟ್ ಮಾಡಿದ್ರು. ಹೌದು, ಅದು ಅದ್ಗೆ ಸಡನ್ ಆಗಿ ತನ್ನ ಮಾತನ್ನ ಕರೆಕ್ಟ್ ಮಾಡ್ಕೊಂಡು ಹೇಳ್ದ. ಕಾವ್ಯ ಈಗ ಅಜ್ಜನ್ ಜೊತೆ ಮಾತ್ರ ಇದ್ದಾಳೆ. ಕರಣ್ ಜಾನಕಿಯವರಿಗೆ ಈ ರೀತಿ ಸುಳ್ಳು ಹೇಳಿ ಪೂರ್ತಿ ಮಿಸ್ಲೀಡ್ ಮಾಡ್ದ. ಅದು ಇವತ್ತು ಈ ಆಶ್ರಮದ ಎಲ್ಲಾ ಮಕ್ಕಳು ಹುಟ್ಟದ ದಿನ, ಎಲ್ಲರೂ ಒಟ್ಟಿಗೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ವೀರೇಂದ್ರ ಗುರುಗಳು ಮತ್ತೆ ಮಗಳು ಕಾವ್ಯ ಇವತ್ತು ಇಲ್ಲಿಗೆ ಬರೋಕ್ ಸಾಧ್ಯವಾಗೋದಿಲ್ಲ ಅನ್ಸುತ್ತೆ. ಅದಕ್ಕೆ ಕಾವ್ಯಗೆ ಕನಿಷ್ಠ ಶುಭಾಶಯ ತಿಳಿಸೋಣ ಅಂತ ಕಾಲ್ ಮಾಡಿದೆ. ಜಾನಕಿ ಅವರು ಒಂದೇ ಉಸಿರಲ್ಲಿ ಹೇಳಿ ಸೈಲೆಂಟ್ ಆದ್ರು. ನೀವು ಅವಳು ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿ, ಕರಣ್ ಸಜೆಷನ್ ಕೊಟ್ಟ. ಅವರಿಬ್ರು ಫೋನ್ಗಳು ನಾಟ್ ರೀಚಬಲ್ ಬರ್ತಿದೆ ಮಗನೆ. ಜಾನಕಿ ಸ್ವಲ್ಪ ದುಃಖದಿಂದ ಹೇಳಿದ್ರು. ಸರಿ, ಅವ್ರು ಬಂದ ತಕ್ಷಣ ನಿಮ್ಗೆ ಕಾಲ್ ಮಾಡೋಕೆ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ಕರಣ್ ಕಾಲ್ನ ಕಟ್ ಮಾಡ್ದ. ಅವನು ಅಲ್ಲಿಂದ ಕದಲದೆ ಏನೋ ಒಂದು ದೊಡ್ಡ ಪ್ಲಾನ್ ಯೋಚನೆ ಮಾಡ್ತಾ ನಿಂತ. ರಾಜ್ ಗ್ರೂಪ್ನ CEO ಆದಿತ್ಯ ರಾಜ್ ಅವ್ರ ವೈಫ್ ಒಬ್ಬ ಆರ್ಫನ್, ಒಬ್ಬ ಅನಾಥಾಶ್ರಮದ ಹುಡುಗಿ. ಇದು ಪಕ್ಕ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಂತ ಪೂರ್ತಿ ಪೈಶಾಚಿಕವಾಗಿ ನಗ್ತಾ ಹೇಳ್ದ. ಬಿಗ್ ಬ್ರೋ, ನೀನ್ ನನ್ನನ್ನ ಯಾವತ್ತು ಆ ಇಲಿಜಿಮೇಟ್ ಸಂಬಂಧ ಅಂತ ಕರಿತಾ ಇರ್ತೀಯ ಅಲ್ವಾ? ಆದ್ರೆ ನಿನ್ ಸ್ವಂತ ಹೆಂಡತಿ ತಾಯಿ ಅಥವಾ ತಂದೆ ಯಾರಂತ ನಿನಗೇ ಗೊತ್ತಿಲ್ವಾ? ಹೀಗೆ ಹೇಳ್ತಾ ಅವನು ಕಾವ್ಯ ಮತ್ತೆ ಆದಿತ್ಯನ ಲೈಫ್ನ ಆ ಒಂದು ಸೀಕ್ರೆಟ್ ಡಾಟ್ಸ್ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಗೋಡೆ ಮೇಲಿರೋ ವೀರೇಂದ್ರ ರಾಜ್ ಅವರ ಫೋಟೋ ಕಡೆಗೆ ನೋಡಿ ಕರಣ್ ಸರ್ಕಾಸ್ಟಿಕ್ ಟೋನ್ ನಲ್ಲಿ ಹೇಳ್ದ. ಆ ಕಾವ್ಯನಲ್ಲಿ ಅಂತ ದೊಡ್ಡ ಮ್ಯಾಟರ್ ಏನಿದೆ ಅಂತ ಗೊತ್ತಿಲ್ಲ. ಅಜ್ಜ ತಮ್ಮ ಬಿಲೇನಿಯರ್ ಗ್ರ್ಯಾಂಡ್ ಸನ್ ಆದಿತ್ಯನ್ಗಾಗಿ ಈ ರೀತಿ ಒಂದು ಬಡ ಹುಡುಗಿನ ಹುಡುಕ್ತಂದ್ರು. ಈಗ ಅವ್ರು ಖಂಡಿತ ಅದ್ಗೆ ಅವರನ್ನ ಹೊಸ ರೀತಿಲಿ ಮೀಟ್ ಮಾಡ್ಬೇಕಾಗತ್ತೆ. ಕರಣ್ ಹೀಗೆ ಹೇಳಿ ವೀರೇಂದ್ರರ ಕಬೋರ್ಡ್ ಅಲ್ಲಿ ಮತ್ತೆ ಹುಡುಕಾಟ ಸ್ಟಾರ್ಟ್ ಮಾಡ್ದ.
ಕೆಲವು ಹಳೆಯ ಆಲ್ಬಮ್ಗಳನ್ನ ಪೂರ್ತಿ ಗುಜರಿ ಆಗ್ತಿರುವಾಗ ಅವನಿಗೆ ಸಡನ್ ಆಗಿ ಮೆಮೊರೀಸ್ ಆಫ್ ಡಿವೈನ್ ಆಶ್ರಮ ಎಂಬ ಲೇಬಲ್ ಇರೋ ದೊಡ್ಡ ಆಲ್ಬಮ್ ಸಿಕ್ತು. ಕೆಲವು ಪುಟಗಳನ್ನ ತಿರುಗಿಸುವಾಗ ಅವನ ಕೈಗಳು ಆ ಹಳೆಯ ಫೋಟೋಗಳ ಮೇಲೆ ಪೂರ್ತಿ ಶಾಕ್ ನಲ್ಲಿ ನಿಂತವು. ಗ್ರೀನ್ ಸೂಟ್ ಧರಿಸಿದ್ದ ಹುಡುಗಿ ಕೆಲವು ಮಕ್ಕಳೊಂದಿಗೆ ನಿರಾತಂಕವಾಗಿ ನಗ್ತಾ ಇದ್ಲು. ಆ ಒಂದು ಮುಗ್ಧ ನಗು, ಆ ಮುದ್ದಾದ ಶೈಲಿ, ಆ ಸುಂದರ ಸೌಂದರ್ಯ, ಕರಣ್ ಕಣ್ಣುಗಳು ಅವಳ ಫೋಟೋದಿಂದ ಪೂರ್ತಿ ತೆಗೆಯಲು ಸಾಧ್ಯವೇ ಆಗ್ಲಿಲ್ಲ. ಅವನು ಒಂದೊಂದೇ ಪುಟಗಳನ್ನ ತಿರುಗಿಸ್ದ. ವೀರೇಂದ್ರ ರಾಜ್ ಜೊತೆಗಿನ ಅವಳ ಹಲವು ಚಿತ್ರಗಳನ್ನ ನೋಡಿ ಅವನು ಸಡನ್ ಆಗಿ ಇದು ಆ ಕಾವ್ಯನೇ ಇರಬಹುದಾ ಅಂತ ತನ್ನಷ್ಟಕ್ಕೆ ತಾನೇ ಪೂರ್ತಿ ಕನ್ಫ್ಯೂಷನ್ ಅಲ್ಲಿ ಪ್ರಶ್ನೆಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಆ ಮ್ಯಾಟರ್ ಕನ್ಫರ್ಮ್ ಮಾಡೋಕೆ ಆಲ್ಬಮ್ನಿಂದ ಆ ಫೋಟೋನ ಸೀಕ್ರೆಟ್ ಆಗಿ ತಗೊಂಡು ತನ್ನ ಬಳಿಯೇ ಇಟ್ಕೊಂಡ. ನಂತರ ಸ್ವಲ್ಪ ಹೊತ್ತು ಅಲ್ಲೇ ಸೈಲೆಂಟ್ ಆಗಿ ನಿಂತು ಆ ಕಾವ್ಯಾಳ ಫೋಟೋ ಕಡೆಗೆ ಲಸ್ಟ್ಫುಲ್ ಗೇಜ್ನಿಂದ ದಿಟ್ಟಿಸಿ ನೋಡೋಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತು ಆ ಫೋಟೋವನ್ನ ಪೂರ್ತಿ ದಿಟ್ಟಿಸಿ ನೋಡಿದ ನಂತರ ಅವನು ಅದನ್ನ ತನ್ನ ಪಾಕೆಟ್ ನಲ್ಲಿ ಇಟ್ಕೊಂಡು ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಅವನು ಅದೇ ಸರ್ವೆಂಟ್ಗೆ ಕೆಳಗೆ ಸಿಗ್ನಲ್ ಮಾಡಿ ಹೊರಗೋದ. ಎಸ್ ಸರ್. ಅವನ್ ಹಿಂದೆ ಬಂದ ಆ ಸರ್ವೆಂಟ್ ಪೂರ್ತಿ ಒಬಿಡಿಯಂಟ್ ಆಗಿ ಉತ್ತರ ಕೊಟ್ಟ. ಸ್ವಲ್ಪ ಇಲ್ಲಿ ನೋಡು. ಕರಣ್ ಅವನಿಗೆ ಅದೇ ಪಿಕ್ಚರ್ ತೋರಿಸಿ, ಇವಳು ನಮ್ಮ ಅತ್ತಿಗೆ ಅಲ್ವಾ ಅಂತ ಕೇಳ್ದ. ಸರ್ವೆಂಟ್ ಸುತ್ತಲೂ ಒಮ್ಮೆ ನೋಡಿ ಪೂರ್ತಿ ಅಲರ್ಟ್ ಆಗಿ ನಂತರ ಆ ಚಿತ್ರವನ್ನ ಚೆಕ್ ಮಾಡಿ ಹೌದು ಸರ್ ಅಂತ ಮೆಲ್ಲಗೆ ಉತ್ತರ ಕೊಟ್ಟು ಅಲ್ಲಿಂದ ಹೊರಟೋದ. ವಾವ್, ಫ್ಯಾಂಟಾಸ್ಟಿಕ್ ಅಜ್ಜ. ನೀವು ಪೂರ್ತಿ ಒಬ್ಬ ದೇವತೆಯನ್ನೇ ಕಂಡುಕೊಂಡಿದ್ದೀರಿ. ಈಗ ಆ ಅತ್ತಿಗೆ ಮತ್ತೆ ಅವಳ ಮೈದುನನ ನಡುವೆ ಒಂದು ರೊಮ್ಯಾಂಟಿಕ್ ಎನ್ಕೌಂಟರ್ ಫಿಕ್ಸ್ ಆಗಿದೆ. ಹೀಗೆ ಹೇಳ್ತಾ ಅವನು ಕಾವ್ಯಾಳ ಚಿತ್ರದ ಮೇಲೆ ಬೆರಳಿಟ್ಟು ಕನ್ನಿಂಗ್ ಮತ್ತೆ ಲಸ್ಟ್ಫುಲ್ ಕಣ್ಣುಗಳಿಂದ ನೋಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದ.